ಅದೇನು ಸೀರೀಸು ಗುರು ಕ್ರಿಯೇಟರ್ ಕಮಾಂಡೋಸು, ಇದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತಲೇ ಇದ್ದೆ, ಆದರೆ ಎಕ್ಸಾಮ್ ಶುರು ಆಗೋಯ್ತು, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ನನಗೆ ಗೊತ್ತು ನೀವು ಅಂದ್ಕೊಂಡಿರ್ತೀರ, ಈ ನನ್ನ ಮಗ ಯಾವಾಗಲೂ 3 ತಿಂಗಳು ಒಂದ್ಸತಿ ವಿಡಿಯೋಯಲ್ಲಿ ಎಕ್ಸಾಮ್ಸ್ ಇತ್ತು, ಸೊ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ ಅಂತ ಹೇಳ್ಕೊಂಡೇ ಇರ್ತಾನೆ ಅಂತ. ಆದರೆ ನನ್ನ ನಂಬಿ ಬ್ರೋಸ್, ಇದೇ ನನ್ನ ಕೊನೆ ಎಕ್ಸಾಮ್ ಬ್ರೇಕ್ ಆಗುತ್ತೆ. ಇದಾದಮೇಲೆ ನನಗೂ ಎಕ್ಸಾಮ್ಗೂ ಯಾವುದೇ ಸಂಬಂಧ ಇರಲ್ಲ, ಯಾಕಂದರೆ ನಾನು ರಿಟೈರ್ ತೊಗೊತಾ ಇದ್ದೀನಿ ಎಕ್ಸಾಮ್ಸಿಂದ. ಸೊ ಇನ್ನು ಮುಂದೆ ನಾನು ಆರಾಮಾಗಿರಬಹುದು ಎಕ್ಸಾಮ್ಸ್ ಇಲ್ದಿರ. ಆದರೆ ಎಲ್ಲೂ ಕೂಡ ಇನ್ನು ಕೆಲಸ ಹುಡುಕಿಲ್ಲ ಅಂದರೆ ನಿರುದ್ಯೋಗಿ ಅಂತ ಅನ್ಸ್ಕೊಬೇಕಾಗುತ್ತೆ. ಬಡ್ಡಿ ಮಗುಂದು ನಮ್ಮ ಲೈಫೇ ಇಷ್ಟ ಅನಿಸುತ್ತೆ, ಯಾವತ್ತೂ ನಾವು ಆರಾಮಾಗಿರೋಕ್ಕೆ ಆಗಲ್ಲ. ಇವೆಲ್ಲ ಯಾಕೀಗ, ಸುಮ್ಮನೆ ವಿಡಿಯೋ ಶುರು ಮಾಡೋಣ. ಸೊ ನಿಮಗೆಲ್ಲರಿಗೂ ಸ್ವಾಗತ ಟು ಅವರ್ ಚಾನಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್. ಸೊ ಇವತ್ತು ನಾವು ಕಾಸ್ಮಿಕ್ ಚೆಕಪ್ನ ಎಪಿಸೋಡ್ 12 ಶುರು ಮಾಡೋಣ. ಸೊ ನೀವು ಮಾರ್ವೆಲ್ ಅಥವಾ DC ಫ್ಯಾನ್ಸ್ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೋ. ಸೊ ಆ್ಯಸ್ ಯೂಶುವಲ್ ಮೊದಲು ಮಾರ್ವೆಲಿಂದ ಶುರು ಮಾಡೋಣ. ಸೊ ನೆಕ್ಸ್ಟ್ ಮಂತು ಕ್ಯಾಪ್ಟನ್ ಅಮೆರಿಕಾ ಬ್ರೇವ್ ನ್ಯೂ ವರ್ಲ್ಡ್ ಮೂವಿ ರಿಲೀಸ್ ಆಗ್ತಿದೆ. ಸೊ ಈ ಮೂವಿ ಎಲ್ಲ ಕಟ್ಟಿಂಗು ಸೆಟ್ಟಿಂಗು ಆ್ಯಡಿಂಗ್ ಎಲ್ಲ ಮಾಡಿ ಈಗ ಈ ಮೂವಿಯ ರನ್ ಟೈಮ್ ಬಂದು 2 hours 15 minutes, ಜೊತೆಗೆ 2 ಪೋಸ್ಟ್ ಕ್ರೆಡಿಟ್ ಸೀನ್. ಆ್ಯಂಡ್ ಮಾರ್ವೆಲ್ ಅವರು ರಿಲೀಸ್ ಮಾಡಿರುವ ಒಂದು TV ಸ್ಪಾಟಲ್ಲಿ ನಮಗೆ ಗೊತ್ತಾಗುತ್ತೆ ಸ್ಯಾಮ್ ವಿಲ್ಸನ್ ಹೇಗೆ ರೆಡ್ ಹಲ್ಕ್ನ ಫೇಸ್ ಮಾಡ್ತಾನೆ ಅಂತ. ಯಾಕಂದರೆ ಒಂದು ಸ್ಯಾಮ್ ವಿಲ್ಸನ್ ಹತ್ರ ಸೂಪರ್ ಸೋಲ್ಜರ್ ಸಿರಮ್ ಇಲ್ಲ. ಸೊ ರೆಡ್ ಹಲ್ಕ್ನ ಒಂದು ಪಂಚಿಗೆನೆ ಸ್ಯಾಮ್ ವಿಲ್ಸನ್ ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್ ಆಗ ಹೋಗ್ತಾನೆ. ಸೊ ಆ TV ಸ್ಪಾಟಲ್ಲಿ ನಮಗೆ ಗೊತ್ತಾಗತ್ತೆ ಸ್ಯಾಮ್ ವಿಲ್ಸನ್ನ ಹೊಸ ಸೂಟಲ್ಲಿ ಬ್ಲ್ಯಾಕ್ ಪ್ಯಾಂಥರ್ ಟೆಕ್ನಾಲಜಿ ಇರುತ್ತೆ. ಅಂದರೆ ಸ್ಯಾಮ್ ವಿಲ್ಸನ್ನ ಹೊಸ ಸೂಟಲ್ಲಿ ವೈಬ್ರೇನಿಯಂ ಇರುತ್ತೆ. ಸೊ ಅದರಿಂದ ರೆಡ್ ಹಲ್ಕ್ ಕೊಡೋ ಪಂಚನ್ನ ಸ್ಯಾಮ್ ವಿಲ್ಸನ್ ಅಬ್ಸಾರ್ಬ್ ಮಾಡ್ಕೊಬಹುದು. ಜೊತೆಗೆ ನಾವು ಈ ಮೂವಿಯಲ್ಲಿ ಇನ್ನೊಂದು ಹೊಸ ಹಲ್ಕ್ ನೋಡ್ತೀವಿ. ಆ್ಯಂಡ್ ಆ ಹಲ್ಕ್ ಬಂದು ನಮ್ಮ ಶಿ ಹಲ್ಕ್ ಅಲ್ಲ, ಅಮಾಡೆಯಸ್ ಚೋ ಅಂತ. ಯಾಕೆ ಆ್ಯಂಡ್ ನೀವು ಇವ್ರ ಅಮ್ಮನ ನೋಡೇ ಇರ್ತೀರ. ಎಲ್ಲಿ ಅಂದರೆ ಅವೆಂಜರ್ಸ್ ಏಜ್ ಆಫ್ ಅಲ್ಟ್ರಾನ್ ಮೂವಿಯಲ್ಲಿ ಒಬ್ರು ಚೈನೀಸ್ ಸೈಂಟಿಸ್ಟ್ ಇರ್ತಾರಲ್ಲ, ಅವ್ರ ಮಗನೇ ಅಮಾಡೆಯಸ್ ಚೋ. ಇನ್ನು ಈ ಮೂವಿಯಲ್ಲಿ ನಮ್ಮ ಥಂಡರ್ಬೋಲ್ಟ್ ರಾಸ್ ಹತ್ರ ಬರೀ ರೆಡ್ ಹಲ್ಕ್ ಪವರ್ ಅಷ್ಟೇ ಅಲ್ಲ, ನಮ್ಮ ರೆಡ್ ಹಲ್ಕ್ ಏನೇ ಮುಟ್ಟಿದ್ರೂ ಆ ಜಾಗ ಬೆಂಕಿಯಿಂದ ಸುಟ್ಟೋಗತ್ತೆ. ಇಷ್ಟೆಲ್ಲ ಕೇಳಿಸ್ಕೊಂಡು ಆದ್ಮೇಲೆ ನಿಮಗೆ ಅನ್ಸುತ್ತಾ ಸ್ಯಾಮ್ ವಿಲ್ಸನ್ ನಿಜವಾಗ್ಲೂ ರೆಡ್ ಹಲ್ಕ್ನ ಸೋಲಿಸ್ತಾನಂತ, ಅಥವಾ ಈ ಮೂವಿಯಲ್ಲಿ ರೆಡ್ ಹಲ್ಕ್ ಸಾಯ್ಬಹುದಾ? ಸೊ ಈಗ ನೆಕ್ಸ್ಟ್ ಅಪ್ಡೇಟ್ ಬರೋಣ. ಈಗ DC ಅವ್ರಿಗೆ ಒಂದು ಒಳ್ಳೆ ಟೈಮ್ ಅನ್ಬಹುದು ಕಮ್ ಬ್ಯಾಕ್ ಮಾಡೋಕ್ಕೆ. ಯಾಕಂದರೆ ಮಾರ್ವೆಲ್ ಅವರು ಈಗ ಒಂದು ಹೊಸ ಟೀಮ್ನ ಬಿಲ್ಡ್ ಮಾಡ್ತಿದ್ದಾರೆ. ಆ್ಯಂಡ್ ಆ ಟೀಮ್ ಮೇಲೆ ಒಂದು ಸೀರೀಸ್ ಕೂಡ ಡೆವಲಪ್ ಆಗ್ತಿದೆ. ಸೊ ಯಾವುದು ಆ ಹೊಸ ಟೀಮ್ ಅಂದರೆ ನಮ್ಮ ಯಂಗ್ ಅವೆಂಜರ್ಸ್. ಆದರೆ ಈಗ ಮಾರ್ವೆಲ್ ಅವರಿಗೆ ಅರ್ಥ ಆಗಿದೆ, ನಾವು ಸೆಲೆಕ್ಟ್ ಮಾಡಿರೋ ಕ್ಯಾಸ್ಟ್ ಯಾರು ಕೂಡ ಈಗ ಚೈಲ್ಡ್ ಥರ ಇಲ್ಲ, ಎಲ್ಲರೂ ಫುಲ್ ಹಾಟ್ ಆಗಿದ್ದಾರೆ ಅಂತ. ಸೊ ಈಗ ಈ ಟೀಮ್ನ ಹೊಸ ನೇಮ್ ಬಂದು Everybody say Marvel is a champion. ಸೊ ಈ ಚಾಂಪಿಯನ್ಸ್ ಟೀಮಲ್ಲಿ ನಮ್ಮ ಕೇಟ್ ಬಿಷಪ್, ಮಿಸ್ ಮಾರ್ವೆಲ್, ರಿರಿ ವಿಲಿಯಮ್ಸ್, ಕ್ಯಾಸಿ ಲ್ಯಾಂಗ್, ಅಮೆರಿಕಾ ಚಾವೇಸ್ ಮತ್ತು ಬಿಲ್ಲಿ ಮ್ಯಾಕ್ಸಿಮೋಫ್. ಮಾರ್ವೆಲ್ ಅವರು ಅವೆಂಜರ್ಸ್ ಎಂಡ್ ಗೇಮ್ಗೂ ಮುಂಚೆ ಎಷ್ಟು ಚೆನ್ನಾಗಿತ್ತು. ಮೂವೀಸ್ಗಳಲ್ಲಿ ಜಾಸ್ತಿ ಮ್ಯಾಸ್ಕ್ಯುಲಾರಿಟಿ ಇತ್ತು, ಮೇಲ್ ಡಾಮಿನೆನ್ಸ್ ಇತ್ತು. ಆದರೆ ಈಗ 4 ಹುಡುಗಿರು ಒಂದು ಗೇ ಇಟ್ಕೊಂಡು ಸೀರೀಸ್ ಮಾಡ್ತಿದ್ದಾರೆ. ಎಲ್ಲೋಯ್ತು ಮಾರ್ವೆಲ್ನ ಮ್ಯಾಸ್ಕ್ಯುಲಾರಿಟಿ? ಡಾಕ್ಟರ್ ಡೂಮ್ನು ಕೂಡ ಇದೇ ಥರ ಬೋರಿಂಗಾಗಿ ತೋರಿಸಿದ್ರು. ನಿಜಕ್ಕೂ ನಾನು ಮಾರ್ವೆಲ್ನೇ ಕ್ವಿಟ್ ಮಾಡ್ತೀನಿ. ಸೊ ಇದಕ್ಕೋಸ್ಕರನೇ ನಮಗೆ DCU ಬೇಕು. ಕ್ರಿಯೇಟರ್ ಕಮಾಂಡೋಸ್, ದ ಪೆಂಗ್ವಿನ್, ಈ ಸೀರೀಸ್ಗಳು ಎಷ್ಟು ಚೆನ್ನಾಗಿತ್ತು. ಸೊ ಈ ಚಾಂಪಿಯನ್ ಸೀರೀಸ್ ಅವೆಂಜರ್ಸ್ ಸೀಕ್ರೆಟ್ ವಾರ್ ಮೂವಿ ಆದಮೇಲೆ ಬರುತ್ತೆ. ಸೊ ಹಾಗಿದ್ರೆ ಇವರೆಲ್ಲರೂ ಕೂಡ ಡೂಮ್ ಕ್ರಿಯೇಟ್ ಮಾಡುವ ಬ್ಯಾಟಲ್ ವರ್ಲ್ಡ್ನ ಸೇವ್ ಆಗ್ತಾರೆ. ಸೊ ಇನ್ನು ನಮ್ಮ ಫ್ಯಾಂಟಾಸ್ಟಿಕ್ 4 ಬಗ್ಗೆ ಮಾತಾಡಬೇಕಂದ್ರೆ ಒಂದು ಬಿಗ್ ಅಪ್ಡೇಟ್ ಸಿಕ್ಕಿದೆ. ಸೊ ಈ ಮೂವಿ ನಡೆಯೋದು ಒಂದು ಬೇರೆ ಯೂನಿವರ್ಸಲ್ಲಿ. ಆ್ಯಂಡ್ ಆ ಯೂನಿವರ್ಸ್ 90s ಟೈಮಲ್ಲೇ ಫುಲ್ ಮಾಡರ್ನೈಸ್ ಆಗಿರುತ್ತೆ. ಆ್ಯಂಡ್ ಆಲ್ ಥ್ಯಾಂಕ್ಸ್ ಟು ನಮ್ಮ ರೀಡ್ ರಿಚರ್ಡ್ಸ್. ಸೊ ಮೂವಿಯಲ್ಲಿ ಯಾವುದೇ ಥರ ಒಂದು ಒರಿಜಿನ್ ಸ್ಟೋರಿನ ತೋರಿಸಲ್ಲ, ಯಾಕಂದರೆ ಎಲ್ಲರಿಗೂ ಗೊತ್ತು ಇವ್ರಿಗೆ ಪವರ್ಸ್ ಹೇಗೆ ಬಂತು ಅಂತ. ಸೊ ಮೂವಿ ಸ್ಟಾರ್ಟಿಂಗಲ್ಲೇ ನಮಗೆ ಫ್ಯಾಂಟಾಸ್ಟಿಕ್ 4ನ ಟೀಮ್ ಆ ಯೂನಿವರ್ಸಲ್ಲಿ ಹೇಗೆ ಫೇಮಸ್ ಆಗಿದ್ರು ಮತ್ತು ಯಾವುದೆಲ್ಲ ವಿಲನ್ಸ್ನ ಅಲ್ಲಿ ಫೈಟ್ ಮಾಡಿದ್ರು ಅಂತ. ಮುಂದೆ ನಮ್ಮ ರೀಡ್ ರಿಚರ್ಡ್ಸ್ ಮತ್ತು ಸೂಸ್ಟಾಮ್ಗೆ ಮದುವೆ ಆಗಿ ಮಕ್ಕಳಾಗುತ್ತೆ. ಸೊ ಆಗ ಫ್ಯಾಂಟಾಸ್ಟಿಕ್ 4ನ ಟೀಮ್ ಸ್ಪ್ಲಿಟ್ ಆಗುತ್ತೆ. ಎಲ್ಲರೂ ಅವ್ರವ್ರ ಲೈಫ್ ನೋಡ್ಕೊಳಕ್ಕೆ ಹೋಗ್ತಾರೆ. ಆದರೆ ಆಗ ನಮ್ಮ ಸಿಲ್ವರ್ ಸರ್ಫರ್ ಬರ್ತಾನೆ. ಸೊ ಈ ಮೂವಿಯಲ್ಲಿ ಸಿಲ್ವರ್ ಸರ್ಫರ್ ಒಬ್ಬ ಹುಡುಗ ಆಗಿರಲ್ಲ. ಸೊ ಕಾಮಿಕ್ಸಲ್ಲಿ ನಾರ್ಮನ್ ರ್ಯಾಡ್ ಅನ್ನೋನೊಬ್ಬ ಸಿಲ್ವರ್ ಸರ್ಫರ್ ಆಗೋದು. ಸೊ ನಾರ್ಮನ್ ರ್ಯಾಡ್ ಅವ್ನ ಯೂನಿವರ್ಸಲ್ಲಿ ಆರಾಮಾಗಿರ್ತಾನೆ ಅವ್ನ ಗರ್ಲ್ಫ್ರೆಂಡ್ ಜೊತೆಗೆ. ಆದರೆ ಆಗ ಅವ್ನ ಯೂನಿವರ್ಸ್ಗೆ ನಮ್ಮ ಗ್ಯಾಲಾಕ್ಟಸ್ ಬರ್ತಾನೆ. ಸೊ ಗ್ಯಾಲಾಕ್ಟಸ್ ಬಂದು ಅವ್ನ ಯೂನಿವರ್ಸ್ನ ಡೆಸ್ಟ್ರಾಯ್ ಮಾಡಬೇಕು ಅಂತ ಹೇಳ್ತಾನೆ. ಆದರೆ ಆಗ ನಾರ್ಮನ್ ರ್ಯಾಡ್ ನನ್ನ ಯೂನಿವರ್ಸ್ನ ಏನೂ ಕೂಡ ಮಾಡಬೇಡ, ಅದ್ರ ಬದಲು ನನ್ನೇ ನಿನ್ನ ಫಾಲೋವರ್ ಆಗಿ ತಗೋ ಅಂತ ಹೇಳ್ತಾನೆ. ಸೊ ಇಲ್ಲಿಂದಾನೆ ನಾರ್ಮನ್ ರ್ಯಾಡ್
ಗ್ಯಾಲಾಕ್ಟಸ್ನ ಫಾಲೋವರ್ ಆಗೋದು. ಆದರೆ ಈ ಯೂನಿವರ್ಸಲ್ಲಿ ನಾರ್ಮನ್ ರ್ಯಾಡ್ ಬದಲು ಅವ್ನ ಗರ್ಲ್ ಫ್ರೆಂಡ್ ಆದ ಶಾಲಾಬಾಲ್ ಅನ್ನೋಳು ಅವ್ಳ ಲೈಫ್ನ ಸ್ಯಾಕ್ರಿಫೈಸ್ ಮಾಡ್ತಾಳೆ. ಸೊ ಗ್ಯಾಲಾಕ್ಟಸ್ ಆ ಯೂನಿವರ್ಸ್ಗೆ ಬರ್ತಿರೋದು ಫ್ರ್ಯಾಂಕ್ಲಿನ್ ರಿಚರ್ಡ್ಸ್ಗೋಸ್ಕರ. ಸೊ ಅವನ್ನ ಸೇವ್ ಮಾಡೋಕ್ಕೆ ಫ್ಯಾಂಟಾಸ್ಟಿಕ್ ಫೋರ್ ಮತ್ತೆ ಟೀಮ್ ಅಪ್ ಆಗಿ ಮೇ ಬಿ ನಾವು ಈ ಮೂವಿಯಲ್ಲಿ ಕೌನ್ಸಿಲ್ ಆಫ್ ರೀಡ್ಸ್ನ ನೋಡಬಹುದು. ಸೊ ಇಷ್ಟೆಲ್ಲ ಕೇಳಿಸ್ಕೊಂಡ್ಮೇಲೆ ನಿಮಗೇನು ಅನಿಸ್ತು ಈ ಮೂವಿ ಬಗ್ಗೆ? ಇನ್ನು ಮೇ ಬಿ ಇದೇ ತಿಂಗಳು ಅಥವಾ ಫೆಬ್ರವರಿ 9th ಒಳಗೆ ನಮಗೆ ಡೇ ಡೆವಿಲ್ ಬಾರ್ನ್ ಅಗೇನ್ ಸೀರೀಸ್ನ ಟೀಸರ್ ಸಿಗಬಹುದು. ಜೊತೆಗೆ ನಮ್ಮ ಚಾರ್ಲಿ ಕಾಕ್ಸ್ ಅಂದರೆ ನಮ್ಮ ಮ್ಯಾಟ್ ಮರ್ಡಾಕ್ ಅಂದರೆ ನಮ್ಮ ಡೇ ಡೆವಿಲ್ ಬರೀ ಡೇ ಡೆವಿಲ್ ಸೀರೀಸ್ ಅಷ್ಟೇ ಅಲ್ಲ, ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯಲ್ಲೂ ಕೂಡ ಕಾಣಿಸ್ಕೊಳ್ಳೋದು ಕನ್ಫರ್ಮ್ ಆಗಿದೆ. ಅದೇಗೆ ಅಂದರೆ ಚಾರ್ಲಿ ಕಾಕ್ಸ್ನ ಜಿಮ್ ಟ್ರೈನರ್ ಒಂದು ಪೋಸ್ಟ್ ಹಾಕಿ ಕನ್ಫರ್ಮ್ ಮಾಡಿದ್ರು ದಟ್ ಚಾರ್ಲಿ ಕಾಕ್ಸ್ ಅವರು ಮುಂದೆ ಬರ್ತಿರುವ ಒಂದು ಅವೆಂಜರ್ಸ್ ಮೂವಿಗೆ ಫುಲ್ ರೆಡಿ ಆಗ್ತಿದ್ದಾರೆ ಅಂತ. ಆದರೆ ಡೂಮ್ಸ್ಡೇ ಮೂವಿಯಲ್ಲಿ ಡೇ ಡೆವಿಲ್ನ ಸ್ಕ್ರೀನ್ ಟೈಮ್ ಚಿಕ್ಕದಾಗಿರುತ್ತಾ ಅಥವಾ ಒಂದು ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತಾ ಅಂತ ಇನ್ನೂ ಕನ್ಫರ್ಮ್ ಇಲ್ಲ. ಇನ್ನು ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಶೂಟಿಂಗ್ ಮಾರ್ಚಿಂದ ಶುರು ಆಗ್ತಿದೆ, ಮೇ ಬಿ ಜುಲೈ ತನಕ ನಡಿಬಹುದು. ಆ್ಯಂಡ್ ಈಗ ಮಾರ್ವೆಲ್ನ ಕೊನೆ ಅಪ್ಡೇಟ್ ಬಂದು ಸೊ ಇಲ್ಲಿವರೆಗೂ ನಾವು ನೋಡಿರುವ ಎಲ್ಲ ಪೀಟರ್ ಪಾರ್ಕರ್ಗೂ ಅವ್ರ ಹುಡುಗಿ ಸಿಕ್ಕಿಲ್ಲ. ಸೊ ಈ ಥರ ನಮ್ಮ ಟಾಮ್ ಹಾಲೆಂಡ್ಗೆ ಆಗಬಾರ್ದು ಅಂತ ಎಲ್ಲ ಪೀಟರ್ ಪಾರ್ಕರ್ ಒಟ್ಟಿಗೆ ಸೇರಿ ನಮ್ಮ ಟಾಮ್ ಹಾಲೆಂಡ್ನ ಆಬ್ಸಲ್ಯೂಟ್ ಪಾಯಿಂಟ್ನ ಬ್ರೇಕ್ ಮಾಡಿದ್ದಾರೆ. ಸೊ ಎಲ್ಲ ಪೀಟರ್ ಪಾರ್ಕರ್ನ ಆಶೀರ್ವಾದದಿಂದ ನಮ್ಮ ಟಾಮ್ ಹಾಲೆಂಡ್ಗೆ ಅವನು MJ ಅಂದರೆ ಝೆಂಡೆಯ ಜೊತೆಗೆ ಎಂಗೇಜ್ ಆಗಿದ್ದಾರೆ. ಸೊ ಕಂಗ್ರ್ಯಾಟ್ಸ್ ಅಂತ ಹೇಳಿ ಈಗ ನಮ್ಮ DCUಗೆ ಬರೋಣ. ಸೊ ಮೊದಲು ಆಗಸ್ಟಿಗೆ ಪೀಸ್ ಮೇಕರ್ ಸೀಸನ್ 2 ರಿಲೀಸ್ ಆಗ್ತಿದೆ. ಈ ಸೀರೀಸಲ್ಲಿ ನಮ್ಮ ವಾಲರ್, ರಿಕ್ ಫ್ಲ್ಯಾಗ್ ಜೊತೆಗೆ ಕ್ರಿಯೇಟರ್ ಕಮಾಂಡೋಸ್ ಟೀಮ್ನ ಕೂಡ ನೋಡಬಹುದು. ಆಲ್ದೋ ಟೀಮಲ್ಲಿ ಅಷ್ಟು ಬೇಗ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಸತ್ತೋಗಿದ್ದಾರೆ, ಹಾಗೆ ಹೊಸ ಕ್ಯಾರೆಕ್ಟರ್ನ ಟೀಸ್ ಕೂಡ ಕೊಟ್ಟಿದ್ದಾರೆ. ಸೊ ಕ್ರಿಯೇಟರ್ ಕಮಾಂಡೋಸ್ ಈ ಸೀರೀಸ್ ಎಪಿಸೋಡ್ ಬ್ರೇಕ್ ಡೌನ್ ಮಾಡಬೇಕು ಅಂತ ವಾಯ್ಸ್ ಓವರ್ ಕೂಡ ಮಾಡಿದ್ದೆ. ಸೊ ಎಲ್ಲಿ ಟೈಮೇ ಇದ್ದಿಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ. ಸೊ ಡೈರೆಕ್ಟರ್ ಮತ್ತು CEO ಜೇಮ್ಸ್ ಗನ್ ಅವರು ಈ ಸೀರೀಸಲ್ಲಿ ಅವ್ರು ಯಾಕೆ ಅಷ್ಟು ಫೇಮಸ್ ಅಂತ ತೋರಿಸಿದ್ದಾರೆ. ನೀವು ನೋಡಿರಬಹುದು ಗಾರ್ಡಿಯನ್ಸ್ ಆಫ್ ದಿ ಗ್ಯಾಲಕ್ಸಿ ಮೂವಿಯಲ್ಲೂ ಕೂಡ ಆ ಎಮೋಷನಲ್ ಎಲಿಮೆಂಟ್ ತುಂಬ ಹೈ ಆಗಿರುತ್ತೆ ಅಂಡ್ ಅದನ್ನೇ ನಾವು ನೋಡಿದ್ದೀವಿ. ಸೊ ಕ್ರಿಯೇಟರ್ ಕಮಾಂಡೋಸ್ ಒಂದು ಗ್ರೂಪ್ ಆಫ್ ಡಿಫ್ರೆಂಟ್ ಪೀಪಲ್ಗಿಂತ ಕ್ರಿಯೇಟರ್ ಕಮಾಂಡೋಸ್ ಒಂದು ಗ್ರೂಪ್ ಆಫ್ ಬ್ರೋಕನ್ ಹಾರ್ಟ್ ಪೀಪಲ್ ಅನ್ಬಹುದು. ಮೇ ಬಿ ನಾನು ಒಂದು ಮೇಲ್ ಹಾಕಿ ಜೇಮ್ಸ್ ಬ್ರೋಗೆ ಕೇಳಬೇಕು ಒಂದು ಸೀಟ್ ಖಾಲಿ ಇದೆಯಾ ಅಂತ, ಹೋಗಿ ಜಾಯ್ನ್ ಆಗ್ತೀನಿ ಮೊದಲು. ಸೊ ಪ್ರತಿಯೊಂದು ಎಪಿಸೋಡಲ್ಲೂ ಕೂಡ ಕ್ಯಾರೆಕ್ಟರ್ಸ್ಗೆಲ್ಲ ಬ್ಯಾಕ್ ಸ್ಟೋರಿ ಇಟ್ಕೊಂಡು ಎಮೋಷ್ನಲ್ ಕಂಟೆಂಟ್ನ ತೆಗೆದಿದ್ದಾರೆ. ಎಮೋಷ್ನಲ್ ಕಂಟೆಂಟ್ ಅಷ್ಟೇ ಅಲ್ಲ, ಈ ಸೀರೀಸಲ್ಲಿ ಡಾರ್ಕ್ ಜೋಕ್ಸ್ ಮತ್ತು ಮೆಚೂರ್ ಸೀನ್ಸ್ ಕೂಡ ಇತ್ತು, ವಿಚ್ ಐ ಲವ್ಡ್ ಇಟ್. ಅಂದರೆ ಬಾತ್ರೂಮ್ ಸೀನ್ ಅಲ್ಲ, ಫಾಸ್ಫರಸ್ನ ಫೈಟಿಂಗ್ ಸೀನ್. ಜೊತೆಗೆ ಜೇಮ್ಸ್ ಗನ್ ಕನ್ಫರ್ಮ್ ಮಾಡಿದ್ರು ದಟ್ ಎಪಿಸೋಡ್ 6ಅಲ್ಲಿ ನಾವು ನೋಡಿರುವ ಬ್ಯಾಟ್ಮ್ಯಾನ್ ಈ ಯೂನಿವರ್ಸ್ನ ಮೇನ್ ಬ್ಯಾಟ್ಮ್ಯಾನ್ ಆಗಿರ್ತಾನಂತ. ಮತ್ತು ರಿಪೋರ್ಟ್ಸ್ ಇದೆ ದಟ್ ರಾಬರ್ಟ್ ಪ್ಯಾಟಿನ್ಸನ್ನ ಬ್ಯಾಟ್ಮ್ಯಾನ್ ಮೇ ಬಿ DCUಗೆ ಜಾಯ್ನ್ ಆಗಬಹುದು ಅಂತ. ಆದರೆ ಇವೆಲ್ಲ ಕೂಡ ಡಿಪೆಂಡ್ ಆಗೋದು ಬ್ಯಾಟ್ಮ್ಯಾನ್ ಮೂವಿಯ ಡೈರೆಕ್ಟರ್ ಆದ ಮ್ಯಾಟ್ ರೀವ್ಸ್ ಮೇಲೆ. ಇನ್ನು ನಮಗೆ ದ ಬ್ಯಾಟ್ಮ್ಯಾನ್ 2 ಮೂವಿಯ ಅಪ್ಡೇಟ್ ಸಿಕ್ಕಿದೆ. ಈ ಮೂವಿ ನಡೆಯೋದು ವಿಂಟರಲ್ಲಿ. ಜೊತೆಗೆ ಈ ಮೂವಿಯಲ್ಲಿ ತುಂಬ ವಿಲನ್ಸ್ ಇರಬಹುದಂತೆ. ಮೇ ಬಿ ನಾವು ಈ ಮೂವಿಯಲ್ಲಿ ಜೋಕರ್, ಪೆಂಗ್ವಿನ್, ಕ್ಲೇಫೇಸ್ ನೋಡಬಹುದು. ಇನ್ನು ನಮ್ಮ DCUನ ಜಲ್ಗಾರ ಈಗ ಲೋಬೋ ಆಗಿ ಕಾಣಿಸ್ಕೊತಿದ್ದಾನೆ ಸೂಪರ್ ಗರ್ಲ್ ವಿಮೆನ್ ಆಫ್ ಟುಮಾರೋ ಮೂವಿಯಲ್ಲಿ. ಸೊ ಈ ಮೂವಿ ಇದೇ ತಿಂಗಳು Jan 13ನಿಂದ ಶೂಟಿಂಗ್ ಶುರು ಆಗ್ತಿದೆ. ಆ್ಯಂಡ್ ಇವತ್ತಿಗೆ ಇಷ್ಟೇ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು 3000.